ಹಾಯ್ ಹೆಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನೊಂದು ಹೊಸ ವಿಡಿಯೋ ಜೊತೆ ಬರ್ತಾ ಇದ್ದೀನಿ. ಅದೇನೆಂದರೆ ಎಲ್ರಿಗೂ ಹೆಲ್ದಿ ಲೈಫ್ ಸ್ಟೈಲು, ಹೆಲ್ದಿ ಫುಡ್ ತಿನ್ನೋದಂದರೆ ತುಂಬಾ ಇಷ್ಟ ಇರುತ್ತಲ್ಲ. ಸೊ ಇದನ್ನು ನಾನು ನನಗೂ ಮಾಡ್ಕೋತೀನಿ, ನಂದು 2 ವರ್ಷದ ಪಾಪುಗೂ ಮಧ್ಯಾಹ್ನ ಊಟಕ್ಕೆ ಮಾಡ್ತೀನಿ. ಇದರಲ್ಲಿ ಹೈ ಪ್ರೋಟೀನ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ನಾನು ಅವನಿಗೂ ಕೊಡ್ತೀನಿ. ಏನು ಡಿಶ್ ಅಂದರೆ ರವಾ ಪೊಂಗಲ್ ಅಂತ. ಇದು ಈಸಿಯಾಗಿ ಮಾಡ್ಬೋದು. ಮತ್ತು ನಮ್ಮದು ಅಕ್ಕಿ ಪೊಂಗಲ್ಗಿಂತನೂ ಅವಲಕ್ಕಿ ಪೊಂಗಲ್ಗಿಂತನೂ ಇದು ರವಾ ಪೊಂಗಲ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ತುಂಬಾ ಹೊಟ್ಟೆ ಫುಲ್ ಆಗುತ್ತೆ. ಹಾಗೆ ನಾವು ಡಯಟಲ್ಲಿರುವವರು ತಿಂದ್ರೂ ಹೈ ಪ್ರೋಟೀನ್ ಮೂಂಗ್ ದಾಲ್ ಯೂಸ್ ಮಾಡ್ತೀವಲ್ವ, ಮೂಂಗ್ ದಾಲು ಫುಲ್ಲು ಹೈ ಇನ್ ಪ್ರೋಟೀನ್ ಅಲ್ಲ. ಸೊ ನಮಗೂ ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು. ಆ ರೆಸಿಪಿನೇ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ನೀಟಾಗಿ ತೋರಿಸಿದ್ದೀನಿ, ಪ್ಲೀಸ್ ನೀವು ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಬನ್ನಿ ಇವಾಗ ಹೇಗೆ ರವಾ ಪೊಂಗಲ್ ಮಾಡೋದು ಅಂತ ತೋರಿಸ್ಬಿಟ್ಟು ಬರ್ತೀನಿ. ಮೊದಲಿಗೆ ಒಲೆ ಹಚ್ಕೋಬೇಕು. ಆಮೇಲೆ ಒಂದು ತವ ಇಟ್ಟು ಅದಕ್ಕೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ಅಷ್ಟು ಮೂಂಗ್ ದಾಲ್ ಹಾಕ್ಕೊಳ್ಳಿ. ನಾನಿವಾಗ ನನಗೆ ಮತ್ತು ಲಿಯಾನಿಗೆ ಮಾತ್ರ ಮಾಡ್ತಾ ಇರೋದ್ರಿಂದ ನಾನು ಇಡ್ಲಿ ಲೋಟದಲ್ಲಿ ಚಿಕ್ಕದ್ರಲ್ಲಿ ಮಾಡ್ತಾ ಇರೋದು. ಇದನ್ನು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಹುರಿಬೇಕು. ಕಾಣಿಸ್ತಾ ಇದೆಯಲ್ಲ, ಅದನ್ನು ಹುರಿದುಬಿಟ್ಟು ತಣ್ಣಗಾಗೋಕ್ಕೆ ಇಡಬೇಕು. ಆಮೇಲೆ ಅದೇ ಪ್ಯಾನಿಗೆ ನಾನು ಸ್ವಲ್ಪ ಉಪ್ಪಿಟ್ಟು ರವೆ, ಬನ್ಸಿ ರವೆ ಹಾಕ್ತಾ ಇದ್ದೀನಿ. 1 ಕಪ್ಪಿಗೆ ನಾನು 1 ಕಪ್ ಮೂಂಗ್ ದಾಲಿಗೆ 1 ಕಪ್ ರವೆ ಹಾಕ್ಬಿಟ್ಟು ಅದನ್ನು ಹುರಿತಾ ಇದ್ದೀನಿ. ಚೆನ್ನಾಗಿ ಅದು ನಿಮಗೆ ಹುರಿದ ಸ್ಮೆಲ್ ಬರುತ್ತಲ್ಲ, ಸ್ಮೆಲ್ ಬರೋ ತನಕ ಚೆನ್ನಾಗಿ ಬರೋ ತನಕ ಹುರಿಬೇಕು. ಆಮೇಲೆ ನಾನು ಇದು ಮೂಂಗ್ ದಾಲ್ನ ತೊಳಿತಾ ಇದ್ದೀನಿ. ತಣ್ಣಗಾಯಿತು. ತೊಳೆದಾದ ನಂತರ ಅದನ್ನು ಕುಕ್ಕರಿಗೆ ಒಂದು 2 ಸ್ಪೂನು ತುಪ್ಪ ಹಾಕಿ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿದು ಆಮೇಲೆ ನೀರು ಹಾಕ್ಬಿಟ್ಟು 3 ವಿಸಿಲು ಕಾಯಿಸ್ಬೇಕು, ಆಯಿತಾ? ಕೂಗಿಸ್ಬೇಕು. ಅದು ಚೆನ್ನಾಗಿ ಬೆಂದಿರುತ್ತೆ. ನಿಮಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದು 3ರಿಂದ 4 ವಿಸಿಲ್ ಬರೋ ತನಕ ಕೂಗಿಸಿ. ಅದಕ್ಕೆ ಸ್ವಲ್ಪ ಅರಿಶಿನನೂ ಹಾಕಿ, ಉಪ್ಪು ಹಾಕಬೇಡಿ. ಉಪ್ಪು ಆಮೇಲೆ ನಾವು ಪೊಂಗಲ್ ಮಾಡ್ತೀವಲ್ಲ ಆವಾಗ ಹಾಕೋಣ. ನಾನು ನೋಡಿ 1 ಲೋಟಕ್ಕೆ ಮೂಂಗ್ ದಾಲಿಗೆ 3 ಲೋಟ ನೀರು ಹಾಕಿ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಬೇಯೋಕೆ ಇಡ್ತಾ ಇದ್ದೀನಿ. ಇದು 3 ವಿಸಿಲು ಕೂಗಬೇಕು. ಆವಾಗ ಚೆನ್ನಾಗಿ ಬೆಂದಿರುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ. ಇದು ನಂದು ಲಿಯಾಂದು ಅನ್ನಕ್ಕಿಡುವ ಕುಕ್ಕರು. ನಾನು ಬಾಣಲೆ ಇಟ್ಕೋತಾ ಇದ್ದೀನಿ ಒಗ್ಗರಣೆಗೆ. ಅದಕ್ಕೆ 4 ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಇಲ್ದಿದ್ರೆ ಆಯಿಲು ಹಾಕ್ಬೋದು, ಚೆನ್ನಾಗಿರುತ್ತೆ. ಬಟ್ ತುಪ್ಪ ಹಾಕಿದರೆ ನಿಮಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ, ಆಮೇಲೆ ಜೀರಿಗೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಪೆಪ್ಪರ್ ಹಾಕ್ತಾ ಇದ್ದೀನಿ, ಆಮೇಲೆ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ, ಆಮೇಲೆ ಆನಿಯನ್ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಅದು ಫ್ರೈ ಆಗೋ ತನಕ ಕೈ ಅಲ್ಲಾಡಿಸ್ತಾ ಇರಿ. ಆಮೇಲೆ ನಾನು ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಂದರೆ ಸ್ವಲ್ಪ ಮಕ್ಕಳಿಗೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕಿದರೆ ಅಂತ ಹಾಕ್ತಾ ಇರೋದು. ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ನಾವು ಹುರಿದಿಟ್ಟಿರುವ ರವಾನ ಹಾಕಿ ರವಾನು ಇದರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಚೆನ್ನಾಗಿ ಫ್ರೈ ಮಾಡಬೇಕು. ಆದ ನಂತರ ಇದಕ್ಕೆ 1 ಲೋಟ ರವೆಗೆ ನಾನು 4 ಲೋಟ ನೀರು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು 1 ಸ್ಪೂನು 1.5 ಸ್ಪೂನು ಉಪ್ಪು ಹಾಕ್ತಾ ಇದ್ದೀನಿ. ನಂದು ಪಿಂಕ್ ಸಾಲ್ಟು, ನೀವು ಪಿಂಕ್ ಸಾಲ್ಟ್ ಹಾಕಿದರೆ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದಂತಾರೆ. ಆಮೇಲೆ ಲಿಡ್ ಮುಚ್ಚಿಡಿ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ. ಇದರಲ್ಲಿ ರವೆ ಬೆಂದಿರೋದು ಗೊತ್ತಾಗುತ್ತಲ್ಲ, ಹಾಗೆ ಚೆನ್ನಾಗಿ ಬೆಂದಿರಬೇಕು. ಆಮೇಲೆ ನಾವು ಕುಕ್ಕರಲ್ಲಿ ಬೇಯಿಸಿರುವ ಮೂಂಗ್ ದಾಲನ್ನು ಹಾಕಬೇಕು. ಮೂಂಗ್ ದಾಲ್ ಹಾಕಿದ ನಂತರ ಸ್ವಲ್ಪ ತಳೆ ಹಿಡಿಬಾರ್ದಲ್ಲ, ಸೌಟು ಅಲ್ಲಾಡಿಸ್ತಾ ಇರಬೇಕು. ಅದು ನೋಡಿ ಒಂದು ಕುದಿ ಬರಬೇಕು. ಕುದಿ ಬಂದ ನಂತರ ಅದಕ್ಕೆ ನಾವು ಹುಣಸೆ ಹಣ್ಣಿನ ರಸ ಹಾಕಬೇಕು. ಇದರಲ್ಲಿ ನಾನು ಟೊಮೆಟೊ ಹಾಕ್ತಿರೋ ಕಾರಣ ಹುಣಸೆ ಹಣ್ಣು ರಸ ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣು ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಆಮೇಲೆ ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ. ಕೊಬ್ಬರಿ ತುರಿನೂ ತುಂಬಾ ಒಳ್ಳೆಯದು, ಮಕ್ಕಳಿಗೂ ತುಂಬ ಒಳ್ಳೆಯದು. ಇದರಲ್ಲಿ ನೋಡಿ ಎಲ್ಲ ಒಳ್ಳೆ ಅಂಶನೇ ಇರೋದು ರವಾ ಪೊಂಗಲಲ್ಲಿ ನೋಡಿ. ಆಮೇಲೆ ಲಾಸ್ಟಿಗೆ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ಆಮೇಲೆ ಸ್ವಲ್ಪ 1-2 ನಿಮಿಷ ಅದನ್ನು ಮುಚ್ಚಿಡಿ ಲೋ ಫ್ಲೇಮಲ್ಲಿ. ನೋಡಿ ಇವಾಗ ಆಗಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಹಿಂಗೆ ನೀರಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಪೊಂಗಲು. ನಿಮಗೆ ಬೇಕಾದ್ರೆ ಗಟ್ಟಿನೂ ಮಾಡ್ಕೋಬೋದು, ನೀರು ಮಾಡ್ಕೋಬೋದು. ನಮಗೆ ಹಿಂಗೆ ತಿನ್ನೋಕೆ ಇಷ್ಟ, ಲಿಯಾನಿಗೂ ಹಿಂಗೆ ತಿನ್ನೋಕೆ ಇಷ್ಟ.
ನೀವು ಈ ಪೊಂಗಲ್ನ ಮೊಸರು ಜೊತೆ, ಚಕ್ಕುಲಿ ಜೊತೆ, ಮಿಕ್ಸರ್ ಜೊತೆ ಕೊಡ್ಬೋದು. ತುಂಬಾನೇ ರವಾ ಚೆನ್ನಾಗಿರುತ್ತೆ. ಪೊಂಗಲ್ ನಿಮ್ಗೆ ಇಷ್ಟ ಆಯಿತಾ? ನೀವು ಮನೇಲಿ ಮಾಡಿ ಆಯಿತಾ? ತುಂಬ ಈಸಿಯಾಗಿದೆ, ಆಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ 2 ವರ್ಷ, 2.5 ವರ್ಷ ಮಕ್ಕಳಿಗೆ ನಾವು ಮಧ್ಯಾಹ್ನ ಅನ್ನ ಸಾಂಬಾರು ಕೊಡೋ ಬದಲು ಇದು ಪೊಂಗಲನ್ನು ಕೊಡ್ಬೋದು. ರಾತ್ರಿ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ, ಬಿಕಾಸ್ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಹೊಟ್ಟೆ ಫುಲ್ಲಾಗಿರುತ್ತೆ. ಮಕ್ಕಳಿಗೆ ನೈಟ್ ಟೈಮ್ ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದು ಆಯಿತಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಲಾಟ್ಸ್ ಆಫ್ ಲವ್. ಬಾಯ್.